ನಮಸ್ತೆ. ನಾನು ರಾಜಸಿಂಹ ಅಂತೇಳಿ ಇಲ್ಲಿ ನೇರ್ಲೆ ಗುಡ್ಡಕ್ಕೆ ಬಂದಿದ್ದೀವಿ. ಆ, ದಿನದಿಂದ ದಿನಕ್ಕೆ ಒಂಥರ ವಿಚಿತ್ರವಾದ ಸಮಸ್ಯೆಗಳನ್ನ ಎದುರಿಸೋವಂಥ ಸ್ಥಿತಿ ಬಂದಿದೆ. ನಮ್ಮ ದೇಶ ಕಾಪಾಡಿರ್ತಕ್ಕಂಥವ್ರು ದೇಶಕ್ಕೋಸ್ಕರ ಜೀವ ತೆತ್ತಿರ್ತಕ್ಕಂಥ ಒಂದೇನು ಮಿಲ್ಟ್ರಿಯಿಂದ ಬಂದಂಥ ಏನು ಕೃಷ್ಣಪ್ಪ ಅವರಿದ್ದಾರೆ, ಅವರಿಲ್ಲಿ ತಮ್ಮ ಉಳಿತಾಯದ ಹಣದಲ್ಲಿ ಜಮೀನು ತೊಗೊಂಡಿದ್ದಾರೆ. ಆದರೆ ಸರ್ಕಾರನೇ ಅವ್ರಿಗೆ 10 ಎಕರೆ ತನಕನೋ 5 ಎಕರೆ ತನಕ ಕೊಡಬೇಕು ಅನ್ನೋದು ಒಂದು ನಾರಾಮ್ಸ್ ಇಟ್ಕೊಂಡಿದ್ದಾರೆ. ಆದರೆ ಕೊಟ್ಟಿಲ್ಲ. ಆದರೆ ಇಲ್ಲಿ 2 ಎಕರೆ ತಮ್ಮ ಉಳಿತಾಯ ಹಣದಲ್ಲಿ ಜಮೀನಿನ ತೊಗೊಂಡು ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದರಲ್ಲಿ ಪಕ್ಕದಲ್ಲಿ ಈ ಕೃಷ್ಣಮ್ಮ ಅನ್ನೋರು, ಭಾಗ್ಯಮ್ಮ ಅಂತಕ್ಕಂಥವ್ರು, ಭಾಗ್ಯಮ್ಮ ರಾಮಣ್ಣ ಅಂತಕ್ಕಂಥವ್ರು, ಅವರು ಆ ಕುಟುಂಬದವರು ಸುಮಾರು 60ರಿಂದ 65 ಎಕರೆ ಜಮೀನನ್ನು, ಸರ್ಕಾರಿ ಜಮೀನನ್ನೇ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಪ್ರಶ್ನೆ ಅದಲ್ಲ. ಈಗ ಕೇವಲ ಒಂದು 10 ಕುಂಟೆ ಇರ್ಬೋದು, ಒಂದು 10-15 ಕುಂಟೆನ ಇವ್ರದ್ರಲ್ಲೇ ಮಿಲ್ಟ್ರಿ ಅವ್ರು ಕೊಂಡ್ಕೊಂಡಿರೋ ಇದರಲ್ಲೇ ಅವರು ದಬಾಯಿಸಿ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ಒಂದು ಕುಟುಂಬಕ್ಕೆ ಯಾವುದೇ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿಯವ್ರಿಗೂ ಕೊಡಿ ಭೂಮಿನ. ಆದರೆ ದುರಂತ ಏನು ಅಂತಂದರೆ ಒಂದೇ ಕುಟುಂಬಕ್ಕೆ 60ರಿಂದ 65 ಎಕರೆ ಹೆಂಗೆ ಕೊಟ್ಟರು ಅಂತ. ಅವರೇನೋ ಶಾನ್ಭೋಗ್ರು ಅಥವಾ ಪಟೇಲ್ರ ಫ್ಯಾಮಿಲಿ ಅಂತ ಹೇಳ್ತಾರೆ. ಯಾರೇ ಆದ್ರೂ ಅದು ಹೆಂಗೆ ಸಾಧ್ಯತೆ ಆಗುತ್ತೆ ಅಂತೇಳಿ, ಅದಕ್ಕೋಸ್ಕರ 4 ಎಕರೆ 38 ಕುಂಟೆ ಕೊಡೋದಕ್ಕೆ ಒಂದು ಅವಕಾಶ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಇದೇನು ಬ್ರಿಟಿಷ್ನವ್ರ ಕಾಲನೋ ಅಥವಾ ಮೊಘಲರ ಕಾಲ ಆಗಿದ್ದರೆ ಬೇಕಾದಷ್ಟು ಜಮೀನನ್ನು ಕೊಡ್ತಾಯಿದ್ರು. ಅದಕ್ಕೆ ದಯವಿಟ್ಟು, ಯಾಕೆಂದ್ರೆ ನಮ್ಮ ದೇಶ ಕಾದಿರೋರು, ನಮಗೋಸ್ಕರ ಇಡೀ ಭಾರತವನ್ನು ಕಾದಿರ್ತಕ್ಕಂಥ ಕೃಷ್ಣಪ್ಪ ಅವ್ರಿಗೆ ಈ ಥರದ್ದು ಅನ್ಯಾಯ ಆಗಬಾರ್ದು. ಆಮೇಲಿಂದ ಮಾತಾಡ್ತಾ ಏನೋ ಅವರು ನಮ್ಮ ಶಾಸಕರು ಶಿರಾ ಅಂದರೆ ಇಲ್ಲಿ ಮಾಜಿ ಅವರು, ಇಲ್ಲಿಗೆ ನಮ್ಮ ಕಳ್ಳಂಬೆಳ್ಳ ಕ್ಷೇತ್ರಕ್ಕೆ ಮಾಜಿ ಅವರು, ಈಗ ಹಾಲಿ ನಮ್ಮ ಶಿರಾದಲ್ಲಿದ್ದಾರೆ. ಅವರು ಏನೋ ಸಂಬಂಧಿಕರು ಇರ್ಬೋದೇನೋ, ಜಯಚಂದ್ರ ಸಾಹೇಬರು, ಅವ್ರ ಹೆಸರನ್ನೆಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾಕೆಂತಂದರೆ ಅವ್ರಿಗೆ ಕೆಲವು ವಿಚಾರದಲ್ಲಿ ನಮಗೆ ಭಿನ್ನಾಭಿಪ್ರಾಯ ಇರ್ಬೋದು ವೈಯಕ್ತಿಕವಾಗಿ ನನಗೆ, ಆದರೆ ಕೆಲವು ವಿಚಾರದಲ್ಲಿ ಅವರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಅವರು, ಯಾಕೆಂತಂದರೆ ಸೈನ್ಯದಿಂದ ಬಂದಿರತಕ್ಕಂಥ ಮಾಜಿ ಸೈನಿಕರು ಕೃಷ್ಣಪ್ಪ ಅವರ ಒಬ್ಬರೇ ಅಲ್ಲ, ಅವರ ಆ ಥರದ ಸೈನಿಕರ ಹಿತದೃಷ್ಟಿ ಇಟ್ಕೊಂಡು ಆ ಥರದ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಅವ್ರು ಕೊಂಡ್ಕೊಂಡಿರ್ತಕ್ಕಂಥ ಜಮೀನನ್ನು, ಅದನ್ನು ಬಿಡಿಸ್ಕೊಡ್ಬೇಕು. ಅದನ್ನು ಬಿಡಿಸ್ಕೊಡಲ್ಲ ಅಂತಂದರೆ ಅರ್ಥ ಏನಿದೆ? ಅದಕ್ಕೆ ಈಗ ಬಂದಿರತಕ್ಕಂಥ ತಹಶೀಲ್ದಾರು ಭಾಳ ಕಡೆ ನೇರವಾಗಿ ಹೋಗಿ ಸ್ಪಂದಿಸ್ತಾ ಇರ್ತಕ್ಕಂಥವರು. ಅದಕ್ಕೋಸ್ಕರ ಈಗ ಇತ್ತೀಚೆಗೆ ಅವರು ಭಾಳಷ್ಟು ಕಡೆ ಈ ದಾರಿ ಇದೆಲ್ಲ ಸಮಸ್ಯೆಗಳನ್ನ ಭಾಳಷ್ಟು ಬಿಡಿಸಿದ್ದಾರೆ. ನೇರವಾಗಿ ಹೋಗ್ತಾ ಇರೋದ್ರಿಂದ ಸಂಪೂರ್ಣ ನಾವು ಅವ್ರ ಜೊತೆಗೆ ನಾವು ಬೆಂಬಲಕ್ಕೆ ಇರ್ತೀವಿ. ಯಾಕೆಂತಂದರೆ ದಾರಿ ಸಮಸ್ಯೆಗಳು ತುಂಬ ಆಗಿದೆ. ಯಾಕೆಂತಂದರೆ ಈ ಜಮೀನಿಗೆ ಬರೋದಕ್ಕೂ ದಾರಿಗೆ ತುಂಬ ತೊಂದರೆ ಮಾಡಿದರೆ. ಹಿಂದೆ ಅವರು ತಹಶೀಲ್ದಾರ್ ಮಮತಾ ಮೇಡಮ್ ಇದ್ದ ಕಾಲದಲ್ಲಿ ಇಲ್ಲಿ ಸುಮಾರು ಒಂದು 50-60 ಕುಟುಂಬಗಳಿಗೆ, ರೈತರಿಗೆ ಈ ದಾರಿಯನ್ನೆಲ್ಲ ಬಿಡಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಥರದ್ದು ಬರೀ ದಾರಿಗೆ ಅದು ರೈತರು ಯಾರೇ ಆಗಿರಲಿ, ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸೇರಿಸಿ, ನನ್ನೂ ಸೇರಿಸಿ ದಾರಿನ ಬಿಟ್ಕೊಡ್ಬೇಕು. ನಾವಿಲ್ಲ ಅಂತಂದರೆ ನಾವು ನ್ಯಾಷನಲ್ ಹೈವೇನಲ್ಲಿ ಓಡಾಡ್ತಿರ್ತೀವಿ, ಮಾಮೂಲಿ ರಾಜ್ಯ ತಾಲೂಕು ಹೆದ್ದಾರಿಗಳಲ್ಲೆಲ್ಲ ಓಡಾಡ್ತಿರ್ತೀವಲ್ಲ, ಈ ನಮ್ಮ ಅಪ್ಪಂದ ಅದು ಆಸ್ತಿ. ಅದಕ್ಕೋಸ್ಕರ ಬೇರೆ ಜಮೀನಿಗೆ ಹೋಗೋದಕ್ಕೆ ಜಮೀನುಗಳನ್ನ ದಾರಿನ ಬಿಟ್ಕೊಡ್ಬೇಕು. ಇಲ್ಲ ಅಂತಂದರೆ ಮನುಷ್ಯತ್ವಕ್ಕೆ ಇದೇ ಇರೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಬೈರೇಗೌಡರಂಥ ಕಂದಾಯ ಸಚಿವರು ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ, ಭಾಳ ನೇರ ನುಡಿಗೆ ಮತ್ತು ಭಾಳ ನಿಷ್ಠುರವಾಗಿ ವರ್ತನೆ ಮಾಡಿರ್ತಕ್ಕಂಥ, ಮತ್ತು ಭಾಳ ಒಬ್ಬ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮಾಡೋದಕ್ಕೆ ಎಲ್ಲ ರೀತಿ ಆಗಲಿಕ್ಕೆ ಎಲ್ಲ ಅರ್ಹತೆ ಇರ್ತಕ್ಕಂಥ ಒಬ್ಬ ನಾಯಕರವರು. ಅದಕ್ಕೋಸ್ಕರ ಅವರು ಯಾವುದೇ ಮುಲಾಜಿಲ್ಲದೆ ಪ್ರತಿಯೊಬ್ಬ ತಹಶೀಲ್ದಾರು, ಡಿ ಸಿಗಳನ್ನ ಎಲ್ಲ ರೀತಿಯಲ್ಲಿ ಎಲ್ಲರನ್ನೂ ಕಣಿಸಿ ಎಲ್ಲ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಬೈರೇಗೌಡರಂಥ, ಯಾಕೆಂತಂದರೆ ಮಾತ್ರ ನಾಯಕರು, ಇಂಥ ಸಚಿವರು ಮಾತ್ರ ಇಂಥ ಸಮಸ್ಯೆಗಳಿಗೆ ಇತಿಶ್ರೀ ಆಡ್ಬೋದು. ಅದಕ್ಕೋಸ್ಕರ ನಾವು ತಹಶೀಲ್ದಾರು, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಯಚಂದ್ರ ಸಾಹೇಬರು ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಇತ್ತ ಗಮನ ಹರಿಸಿ. ಯಾಕೆಂತಂದರೆ ಅವರು ಅಲ್ಲಿಂದ ಮಿಲ್ಟ್ರಿಯಿಂದ ಬಂದಂಥವ್ರು. ಅಟ್ಲೀಸ್ಟ್ ಈಗ ಅವ್ರ ಎಲ್ಲ ಇಡೀ ಆದಾಯನ ಇದರೊಳಗಡೆ ಹಾಕ್ಕೊಂಡು ಕುಂತಿದ್ದಾರೆ. ಈಗ ಇನ್ನೂ ಯಾವುದೋ ಒಂದು 10-6 ತೆಂಗಿನ ಗಿಡ ಇದ್ದಾವೆ ಬಿಟ್ಟರೆ ಫಸಲು ಬಿಡೋ ಅಂಥವು. ಇನ್ನೂ ಈಗ ತಾನೇ ಅಡಿಕೆ ಗಿಡಗಳು ಎದ್ದೇಳ್ತಾ ಇದ್ದಾವೆ. ಯಾಕಂದರೆ ನಮಗೋಸ್ಕರ ಎಲ್ಲ ಜೀವನ ಪಣಕ್ಕಿಟ್ಟು ಹೋರಾಟ ಮಾಡಿದಂಥ ಒಂದು ಸೈನಿಕ, ಇದರಿಂದ ಬಂದಂಥವ್ರಿಗೆ ಸೂಕ್ತ ರಕ್ಷಣೆ ಕೊಟ್ಟು ತುರ್ತಾಗಿ
ಒಂದು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತು ರೈತರನ್ನ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ದಾರಿನ ಬಿಡಿ ಯಾರಿಗೇ ಆಗಲಿ. ಈ ದಾರಿ ಸಮಸ್ಯೆಯನ್ನು ಭಾಳ ದೊಡ್ಡದಾಗ್ತಾ ಇದೆ. ಈಗಾಗಲೇ ಭಾಳಷ್ಟು ಕ್ರಾಂತಿಕಾರಿ ಬೆಳವಣಿಗೆಗಳಾಗಿದೆ. ನನಗೂ ವೈಯಕ್ತಿಕವಾದಂಥ ನನ್ನ ಕುಟುಂಬಕ್ಕೂ ದಾರಿ ವಿಚಾರದಲ್ಲಿ ಮಧುಗಿರಿ ತಾಲೂಕಲ್ಲಿ ತುಂಬ ತೊಂದರೆ ಆಗಿತ್ತು ಬಿಡಿ, ಅದು ಬೇರೆ ವಿಚಾರ. ಅದಕ್ಕೆ ಇದು ಭಾಳ ಒಳ್ಳೆಯದಲ್ಲ, ಈ ಬೆಳವಣಿಗೆ ಒಳ್ಳೆಯದಲ್ಲ ರೈತರಿಗೆ. ಮುಂದಿನ ದಿನಗಳಲ್ಲಿ ರೈತರು ಬೇರೆದಕ್ಕೋಸ್ಕರ ಹೋರಾಟ ಮಾಡಬೇಕು, ಪಕ್ಕದಲ್ಲಿರೋರಿಗೆ ಮುಂದಕ್ಕೆ ಹೋಗೋರಿಗೆ ತೊಂದರೆ ಮಾಡೋದಕ್ಕಲ್ಲ. ಅದಕ್ಕೋಸ್ಕರ ನಾನು ರೈತ ನಾಯಕರಲ್ಲೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ಎಲ್ಲ ನಾಯಕರಲ್ಲೂ ನ್ಯಾಯಯುತವಾಗಿ ಒಂದು ಹೋರಾಡಲಿಕ್ಕೆ ನಾನು ಮನವಿ ಮಾಡ್ಕೊಳ್ತಾ, ನಾನು ದಯವಿಟ್ಟು ಸರ್ಕಾರವನ್ನು ಈ ಸಂಪೂರ್ಣವಾದಂಥ ನ್ಯಾಯ ಕೊಡಿಸ್ಬೇಕು. ಮತ್ತು ಈ 60-65 ಎಕರೆ ಜಮೀನು ಏನಿದೆ ಅದನ್ನು ಸೂಕ್ತ ತನಿಖೆಗೆ ಒಳಪಡಿಸಿ, ಬೇಕಾದ್ರೆ ಯಾವ ಜಾತಿಗೆ ಸಂಬಂಧಪಟ್ಟಿದ್ದಾರೆ ಆ ಜಾತಿಗೆ ಕೊಡಿಸ್ಬಿಡಿ. ಅದರಲ್ಲಿರ್ತಕ್ಕಂಥ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಅವ್ರಿಗೆ ಕೊಡಿಸಿ, ಇಂಥ ಜಾತಿಯವ್ರಿಗೆ ಕೊಡಿಸಿ ಅಂತ ನಾನು ಹೇಳೋದಿಲ್ಲ. ದಯವಿಟ್ಟು ಬಿಡಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ನಿಮ್ಮನ್ನು ಕೇಳ್ಕೊಳ್ತಾ, ನಾನು ಭಾಳ ವಿಚಾರದಲ್ಲಿ ಭಾಳ ನೊಂದು ಒತ್ತಾಯ ಮಾಡ್ತಾಯಿದ್ದೀನಿ. ಜೈ ಭೀಮ್, ಜೈ ಭಾರತ್. ಪುನಃ ಅವರಿಗೆ ಜಮೀನು ಮಂಜೂರು ಮಾಡಲು ಮಂಜೂರು ಮಾಡಲು ಲೆಟರ್ ಕೊಟ್ಟಿದ್ದಾರೆ. ಮತ್ತೆ ಅವರು ಮಂಜೂರು ಮಾಡೋಕ್ಕೆ 57 ಅರ್ಜಿ ಹಾಕಿಸಿ ಮತ್ತೆ ಮಂಜೂರು ಮಾಡೋದಕ್ಕೆ ಮಂಜೂರಾತಿಗೆ ಅರ್ಜಿ ಹಾಕಿದ್ದಾರೆ. ಅವರ ಅಳಿಯಂದಿರಿಗೆ 32/1 12.5 ಎಕರೆ ದಾನ ಬರೆದಿದ್ದಾರೆ ಭಾಗ್ಯಮ್ಮ ಅವರು. ಇದು ಅಲ್ಲದೆ ಸರ್ವೆ ನಂಬರ್ 20ರಲ್ಲಿ ಅವರು ಮೈದಾ ನಾರಾಯಣಪ್ಪ ಎಂಬುವರಿಗೆ 4 ಎಕರೆ ಮಂಜೂರು ದಾನ ಬರೆದಿದ್ದಾರೆ. ಇದು ಅಲ್ಲದೆ ಸರ್ವೆ ನಂಬರ್ 27ರಲ್ಲಿ ಸರ್ವೆ ನಂಬರ್ 229/1ರಲ್ಲಿ 27 ಕುಂಟೆ ಅವ್ರ ಮಗಳಿಗೆ ದಾನ ಬರೆದಿದ್ದಾರೆ. ಎಲ್ಲರಿಗೂ ದಾನ ಬರೀತಾರೆ, ಆಮೇಲೆ ನಮ್ಮ ಹತ್ರ ಜಮೀನಿಲ್ಲ ಅಂತ ಹೇಳ್ಕೊಂಡು ಅಕ್ಕಪಕ್ಕದ ಜಮೀನೆಲ್ಲ ಅವರೇ ಭೂ ಕಬಳಿಕೆ ಮಾಡ್ಕೊಳ್ತಾರೆ. ಅದಕ್ಕೆ ದಯವಿಟ್ಟು ಇದನ್ನೊಂದು ಪರಿಗಣಿಸಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಡವ್ರಿಗೆ ಬಗ್ಗರಿಗೆ ಕೊಡಿ. ನಾನು ಸೈನಿಕರಿಗೆ ಕೊಡ್ದಿದ್ರು ಪರವಾಗಿಲ್ಲ, ನಮ್ಗಿಂತ ಇನ್ನೂ ಯಾರೋ ಬಡವರು ಇರ್ತಾರೆ ಅಂಥವ್ರಿಗಾದರೂ ಕೊಡಿ. ಅಂದರೆ ಒಂದೇ ಕುಟುಂಬಕ್ಕೆ ಇಷ್ಟೆಲ್ಲ ಮಾಡಿ ಕೊಡಬೇಡಿ ಅಂತೇಳಿ ದಯವಿಟ್ಟು ನಾನು ಸರ್ಕಾರದೊಂದಿಗೆ ಮನವಿ ಮಾಡಿ ನಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಈಗ ನಮ್ಮ ಮಾಜಿ ಸೈನಿಕರು ಒಬ್ಬರು ನಮ್ಮನ್ನ ಕಾಪಾಡಿದ ತಪ್ಪಿಗೆ ಈಗ ರೋದನೆ ಅನುಭವಿಸ್ತಾ ಇದ್ದಾರೆ. ಇಂಜಿನಿಯರಿಂಗ್ ಫೋನ್ ಮಾಡಿ ಅದಕ್ಕೋಸ್ಕರ ದೇಶ ಕಾದಿದ್ದು ಇವತ್ತು ಅವ್ರನ್ನವರೇ ಕಾಪಾಡ್ಕೊಂಬಾರ್ದಂಥ ಸ್ಥಿತಿ ಬಂದು ಈಗ ನಮ್ಮ ಮಾಧ್ಯಮದ ಮುಂದೆ ನಿಂತಿದ್ದಾರೆ. ಅವ್ರ ಹೆಸರು ಕೃಷ್ಣ ಅಂತಂದು ಹೇಳ್ಬಿಟ್ಟು, ಸ್ವಂತವರು ನಮ್ಮ ತುಮಕೂರು ಸಮೀಪದ ಬೆಳಾವಿ. ಆದರೆ ಸ್ವಂತವರು ಬೆಳಾವಿ ಆದರೂ ಇವರು ಇಡೀ ದೇಶನೇ ಕಾಯಕ್ಕೆ ಹೋಗಿದ್ದಾರೆ. ಇಲ್ಲೀಗ ಈ ನೇರ್ಲಗುಡ್ಡ ಸರ್ವೆ ನಂಬರ್ನಲ್ಲಿ ಇವ್ರು ಜಮೀನು ತಗೊಂಡು ತನ್ನ ನಿವೃತ್ತಿ ಜೀವನದ ಬಂದಂಥ ಅಮೌಂಟ್ ಜೊತೆಗೆ ಒಡವೆ ವಸ್ತ್ರಗಳನ್ನು ಅಡ ಇಟ್ಟು ಸುಮಾರು 46 ಲಕ್ಷ ರೂಪಾಯಿ ಕೊಟ್ಟು ಮತ್ತು ಮನೆಗೇ ಕಟ್ಕೊಂಡು ಸುಮಾರು ಲಕ್ಷಾಂತರ ರೂಪಾಯಿ ವ್ಯಯಿಸಿ ಇಲ್ಲಿ ಒಂದು ಜಮೀನು ತೊಗೊಂಡಿದ್ದಾರೆ. ಕೇವಲ ಎಷ್ಟು ಅಂತೀರ ಗೊತ್ತಾ? ಕೇವಲ 2 ಎಕರೆ 2 ಕುಂಟೆ. ಅದರಲ್ಲೂ ಒಂದು ಸುಮಾರು ಅರ್ಧ ಎಕರೆಯಷ್ಟು ಒತ್ತುವರಿ ಇರೋದನ್ನ ತೆರವು ಮಾಡ್ಸೋಕ್ಕೋಸ್ಕರ ಅವರು ಸುಮಾರು 2023ರಿಂದ ಇಲ್ಲಿಯವರೆಗೂ ಒದ್ದಾಡ್ತಾ ಇದ್ದಾರೆ. ಆದರೂ ಅದಾಗ್ತಾ ಇಲ್ಲ. ಇವರಿಗೆ ತೊಂದರೆ ಕೊಡ್ತಿರ್ತಕ್ಕಂಥ ಈ ಭಾಗ್ಯಮ್ಮ ರಾಮಣ್ಣ ಅನ್ನೋರು ಈ ಹಿಂದೆ ನಮ್ಮ ಮಾಧ್ಯಮ ಮಿತ್ರರನ್ನೇ ಕರೆಸಿ ಒಂದು ಸುದ್ದಿ ಮಾಡಿರ್ತಾರೆ. ಅದರಲ್ಲಿ ರೈತರು ಅಂತೇಳಿ 7-8 ಜನ ಕರ್ಕೊಂಬಂದು ತೋರಿಸಿದ್ದಾರೆ. ಆದರೆ ಇಲ್ಲಿರೋ ವಾಸ್ತವ ಸ್ಥಿತಿ ಅವರೆಲ್ಲ ಭಾಗ್ಯಮ್ಮನವರ ಸಂಬಂಧಿಕರೇ. ಈಗ ಭಾಗ್ಯಮ್ಮ ರಾಮಣ್ಣನವರ ಕುಟುಂಬದ ಹೆಸರಿಗೆ ಒಟ್ಟು ಸುಮಾರು ತಲೆವಾರಿ ಸರ್ವೆ ನಂಬರ್ಗಳಲ್ಲಿ 7-8 ಸರ್ವೆ ನಂಬರ್ಗಳಲ್ಲಿ ಒಟ್ಟು 60 ಎಕರೆ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ. ಬಡವರಿಗೆ 3 ಎಕರೆ ಮಂಜೂರು ಮಾಡೋಕ್ಕೆ ಸರ್ಕಾರದ ಕೈಲಾಗಲ್ಲ. ಒಬ್ಬ ಮಾಜಿ ಯೋಧನಿಗೆ ಒಂದು 2 ಎಕರೆ ಜಮೀನು ಕೊಡೋಕ್ಕೆ ಕೈಲಾಗದಂಥ ಸರ್ಕಾರ ಒಂದೇ ಕುಟುಂಬಕ್ಕೆ 60 ಎಕರೆ ಯಾಕೆ ಮಂಜೂರು ಮಾಡ್ತು? ಇದೇ ನಮ್ಮ ಪ್ರಶ್ನೆ. 60 ಎಕರೆ ಸಾಲದು ಅಂತ ಹೇಳಿ ಇನ್ನೂ ಉಳಿಕೆ ಇರ್ತಕ್ಕಂಥ 6-7 ಎಕರೆನೂ ಸಹ ಅವರು ಒತ್ತುವರಿ ಮಾಡಿಕೊಂಡು ಮತ್ತು 27 ಕುಂಟೆನ ಅವರು ಕ್ರಯಕ್ಕೆ ಕೊಂಡಿರೋ ಜಾಗದ ಹೆಸರಿನಲ್ಲಿ ನಮ್ಮ ಸೈನಿಕರಿಗೆ ಸಂಬಂಧಪಟ್ಟಂಥ ಜಮೀನನ್ನು ಸುಮಾರು ಅರ್ಧ ಎಕರೆಗಿಂತ ಹೆಚ್ಚಾಗಿ ಒತ್ತುವರಿ ಮಾಡಿಕೊಂಡು ಇವರಿಗೆ ಇಲ್ಲಿ ಇರೋಕ್ಕೂ ಬಿಡ್ತಾ ಇಲ್ಲ, ಹೋಗೋಕ್ಕೂ ಆಗ್ತಾಯಿಲ್ಲ ಅಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಬರ್ರಿ ಈಗ ಅವ್ರನ್ನೇ ಮಾತಾಡಿಸ್ತೀನಿ, ಏನು ಅಂತ ಕೇಳ್ತೋಗೋಣ. ಅಣ್ಣ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಕೃಷ್ಣ ಅಂತ. ನೀವು ಹಿಂದೆ ಮಿಲಿಟ್ರಿನಲ್ಲಿ ಎಷ್ಟನೇ ಸಾಲಿಂದ ಎಷ್ಟನೇ ಸಾಲ? ಸರ್, ನಾನು 1984ರಿಂದ 2010ರವರೆಗೂ 26 ವರ್ಷಗಳ ಸುದೀರ್ಘ ಸೇವೆ ಮಾಡಿದ್ದಾರೆ ದೇಶಕ್ಕೆ. ದೇಶ ಸೇವೆ ಮಾಡಿ ಆ ರಿಟೈರ್ಡ್ ಆಗಿ ದುಡ್ಡಲ್ಲಿ, ಪೆನ್ಷನ್ ದುಡ್ಡಲ್ಲಿ ಜೀವನ ಆಧಾರಕ್ಕಂತೇಳಿ ಒಂದು ಮನೆ ಕಟ್ಕೊಂಡು ಒಂದು 2 ಎಕರೆ ಜಮೀನು ತಗೊಂಡು ಜೀವನ ಮಾಡೋ ಅಂತೇಳಿ ಪ್ರಯತ್ನದಲ್ಲಿ ಅಕ್ಕಪಕ್ಕದವರು ಭಾಗ್ಯಮ್ಮ ಎಂಬುವರು ಅವ್ರ ಹತ್ರ ಏನೋ ಕಮ್ಮಿ ರೇಟಲ್ಲಿ ಮಾಡಿದ್ದು, ನಾವು ಜಾಸ್ತಿ ರೇಟಿಗೆ ತೊಗೊಂಡಿದ್ದೀವಿ ಅಂತ 2023ರಲ್ಲಿ ನಮಗೆ ದಾರಿಗೆ ಅಡ್ಡ ಹಾಕಿ ಕಂಪೌಂಡ್ ಹಾಕಿ ತೊಂದರೆ ಕೊಟ್ಟಿದ್ರು. ಪೊಲೀಸವರಿಗೆಲ್ಲ ಕಂಪ್ಲೇಂಟ್ ಕೊಟ್ಟು, ಆದರೂ ನಾವು ಇರಲಿ, ಇವತ್ತು ಒಳ್ಳೇದಾಗುತ್ತೆ, ನಾಳೆ ಒಳ್ಳೇದಾಗುತ್ತೆ, ಇದುವರೆಗೂ ನಾವು
3 ವರ್ಷ ಸತತ ಕಾಲ ಅವರು ಕೊಟ್ಟಿರೋಂಥ ನೋವಿನಿಂದ ಅನುಭವಿಸ್ಕೊಂಡು ಕಾಲ ಕಳೆದು, ಆದರೆ ಈಗ ತಹಶೀಲ್ದಾರರು ಈ ಸರ್ವೆ ನಂಬರಲ್ಲಿ ತೆರವುಗೊಳಿಸಿ ಇವ್ರಿಗೆ ಜಾಗ ಬಿಟ್ಕೊಡಿ, ಮತ್ತು ಸರ್ಕಾರಿ ಲ್ಯಾಂಡ್ ಇವರು ಒತ್ತುವರಿ ಮಾಡ್ಕೊಂಡಿರೋ ಅದು ತೆರವುಗೊಳಿಸಿ ಅಂತ ಹೇಳಿದ್ರು ಯಾರನ್ನು ಕರ್ಕೊಂಬಂದು ನಮಗೆಲ್ಲ ದೌರ್ಜನ್ಯ ಮಾಡಿ ಉಚಿತ ಶಬ್ದದಲ್ಲಿ ಎಲ್ಲ ಮಾತಾಡಿ ಈ ಥರ ತೊಂದರೆ ಮಾಡಿದ್ದಾರೆ. ಈಗ ವೀಕ್ಷಕರೇ, ಒಬ್ಬ ಸೈನಿಕನ ಬೆಳ್ಳಾವಿ ಇರಲಿ ಬೊಂಬಾಯಿ ಇರಲಿ, ಅವ್ನು ಬಂದು ಇಲ್ಲಿ ತನ್ನ ಸ್ವಂತ ದುಡಿಮೆ ಹಣವನ್ನು ಕೊಟ್ಟು 2 ಎಕರೆ 2 ಕುಂಟೆ ಜಮೀನು ತೊಗೊಂಡು ಅವರು ಜೀವನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ರೆ, ಬೆಳ್ಳಾವಿನವನು ಅಲ್ಲಿಂದ ಇಲ್ಲಿ ಬಂದು ಜಮೀನು ತೊಗೊಂಡವನಂತ ಅವನ ಮೇಲೆ ಹಾಗೆ ಸತ್ಸೋದು ಎಷ್ಟು ಸರಿ? ಹಾಗೆ ಮಾತಾಡೋಣ ಅವ್ರ ಜೊತೆಗೆ, ಹೇಳಿ ಸರ್. ಆದ್ದರಿಂದ ತಾವೆಲ್ಲ ದಯವಿಟ್ಟು ಇದನ್ನು ಪರಿಗಣಿಸಿ, ನಾನು ಹೇಳೋದು ತಪ್ಪ ಅವ್ರು ಹೇಳೋದು ತಪ್ಪ ಅಂತ ಯಾರೋ ವೀಡಿಯೋದವ್ರು ಬಂದು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಕರೆದಿ ಕುರುಗಿಷನ್ ಅವ್ರ ಹತ್ರ ಏನು ದಾಖಲಾತಿ ಇದೆ, ನಾವು ದೇಶಕ್ಕಾದರೂ ದೇವರು ನಮಗೆ ಎಲ್ಲಿ ಅನುಕೂಲ ಮಾಡ್ತಾನೆ ಅಲ್ಲೂ ನಾವು ಜೀವನಾಂಶಕ್ಕೆ ಜಮೀನು ತೊಗೊಂಡಿರ್ತೀವಿ. ಅದ್ರ ಬಗ್ಗೆ ಅವರು ಹೇಳಿ ಈ ಥರ ಸೈನಿಕರು ಅಲ್ಲಿ ನಾವು ಎಲ್ಲ ದೇಶದಲ್ಲೂ ಸೇವೆ ಮಾಡಿದ್ದೀವಿ, ಇತ್ತು ಶ್ರೀಲಂಕಾದಲ್ಲೂ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಅಂಥದ್ರಲ್ಲಿ ಸೈನಿಕರು ಎಲ್ಲಿ ಬೇಕಾದ್ರೂ ಇರ್ಬೋದು ಅಂತ ಗೌರ್ಮೆಂಟೇ ನಮಗೆ ರಕ್ಷಣೆ ಕೊಡಬೇಕಾಗಿರೋದು. ಅಂಥ ರಕ್ಷಣೆಯಲ್ಲಿ ನಮಗೇನು ಇಲ್ಲ ಇಲ್ಲಿ. ಆದ್ದರಿಂದ ದಯವಿಟ್ಟು ತಾವು ಸೈನಿಕರಿಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈಗ ನಮ್ಮ ತಾಲೂಕಿನ ತಹಶೀಲ್ದಾರ್ ಆದಂಥವರು ದಯವಿಟ್ಟು ಈ ಸಮಸ್ಯೆನ ಪರಿಗಣಿಸಿ ಶ್ರೀ ಭಾಗ್ಯಮ್ಮ ರಾಮಣ್ಣ ಇವರ ಕುಟುಂಬದ ವಂಶವೃಕ್ಷದ ಪ್ರಕಾರ ಅವರಿಗೆ ಎಷ್ಟು ಎಕರೆ ಸರ್ಕಾರದಿಂದ ಮಂಜೂರಾಗಿದೆ ಅಂತ ನೋಡಬೇಕು. ಯಾಕೆಂದರೆ ಒಂದೊಂದು ಕುಟುಂಬಕ್ಕೆ 60-60 ಎಕರೆ ಕೊಡ್ತಾ ಹೋದರೆ ಬಡಬಗ್ರಿಗೆ ಎಲ್ಲರೂ ಇದೆ ಜಮೀನು. ಬೇರೆಯವರಿಗೆ 1 ಎಕರೆ ಕೊಂಡ್ಕೊಂಡಿರ್ತಾರೆ, 4 ಎಕರೆನೂ 1 ಎಕರೆ ಜೊತೆಗೆ ಅಡಪಾಯಿಸ್ಕೊಂಡು ಈಗ ಜಮೀನನ್ನೇ ಇವರು ಸ್ವಂತ ಆಬಾಜ್ ಮಾಡ್ಕೊಳ್ತಾ ಹೋದರೆ ಇನ್ನು ಬಡಬಗ್ರಿ ಜಮೀನು ಎಲ್ಲಿ ಉಳಿತೈತೆ? ದಯಮಾಡಿ ತಹಶೀಲ್ದಾರ್ ಆನಂದ್ ಸಾಹೇಬರು ಈ ಸಮಸ್ಯೆಯನ್ನು ಪರಿಗಣಿಸಿ ಇಲ್ಲಿ 60 ಎಕರೆ ಒಂದೇ ಕುಟುಂಬಕ್ಕೆ ಹೆಂಗೆ ಮಂಜೂರಾಯಿತು ಅನ್ನೋದನ್ನು ತನಿಖೆ ಮಾಡಬೇಕು. ನಮ್ಮ ಸೈನಿಕನಿಗೆ ಅನುಕೂಲ ಮಾಡಿಕೊಡೋದಲ್ದಲೇ 60 ಎಕರೆ ಒಂದೇ ಕುಟುಂಬಕ್ಕೆ ಹೆಂಗೆ ಮಂಜೂರಾಗಿದೆ, ಯಾವ ಆಧಾರದ ಮೇಲೆ ಮಂಜೂರಾಗಿದೆ ಅನ್ನೋದ್ರ ಬಗ್ಗೆ ನೀವು ಉತ್ತರಿಸ್ಬೇಕು ಸಾರ್ವಜನಿಕರಿಗೆ. ಇಷ್ಟೊಂದು ಕೇಳ್ಕೊಳ್ತಾ ಈಗ ಇವರ ಸರ್ವೆಗೆ ತಾವು ತಹಶೀಲ್ದಾರ್ ಅವರೇ ಖುದ್ದು ಭೇಟಿ ಕೊಟ್ಟು ಮುಂದೆ ನಿಂತ್ಕೊಂಡು ಸರ್ವೆ ಮಾಡಿಸಿ ಒತ್ತುವರಿನ ತೆರವು ಮಾಡಿಸಿ ಈ ರೈತನಿಗೆ ಆಗಿರ್ತಕ್ಕಂಥ ನಷ್ಟನ ಸರಿದೂಗಿಸ್ತೀರ ಅಂತ ನಂಬಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.